ಹಲೋ ಸ್ಕ್ವಾಡ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನಗೆ ಟೈಮ್ 12 ಗಂಟೆ ಆಗೈತೆ, ಇನ್ನೂ ನಿದ್ದೆ ಬಂದಿಲ್ಲ. ಅದಕ್ಕೋಸ್ಕರ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನಿವತ್ತು ಮಲಗಿರೋ ಜಾಗ ತೋರಿಸ್ತೀನಿ ಬನ್ನಿ. ಇವತ್ತು ನಾನು ಮಲಗ್ತಾ ಇರೋ ಜಾಗ ಇದೆ. ಛೋಟಾ ರೂಮ್. ಸೊಳ್ಳೆ ಪರದೆ ಹಾಕ್ಕೊಟ್ಟಿದ್ದಾರೆ, ಯಾಕಂದರೆ ಸೊಳ್ಳೆ ಜಾಸ್ತಿ ಇದೆ. ಹಳೆ ಮನೆ ಈ ರೂಮಲ್ಲಿ ಇರೋದು. ಹಂಗೆ ಹಿಂಗೆ ಆಚೆ ಬಿಡ್ಬೋದು. ಇವಾಗ ಇಲ್ಲಿ ಮಲ್ಕೊರೋಣ ಬನ್ನಿ. ನೋಡ್ತೀನಿ, ನನಗೆ ನಿದ್ದೆ ಬಂದಿಲ್ಲ, ನಿಮ್ಮ ಹತ್ರ ಮಾತಾಡ್ತೀನಿ. ನಾನು ನೋಡಿದ್ರೆ ಕರೆಕ್ಟಾಗಿ ನನಗೆ ನಿದ್ದೆ ಆಗಿಲ್ಲ. ಇವಾಗ ಬೆಳಿಗ್ಗೆ ಎದ್ದಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೈಟು ಒಂದು ಸ್ವಲ್ಪ ವೀಡಿಯೋ ಮಾಡಿದೆ, ಆಮೇಲೆ ಹಂಗೂ ಯಾಕೋ ವೀಡಿಯೋ ಮಾಡೋಕ್ಕಾಗಿಲ್ಲ, ಎಡಿಟ್ ಮಾಡ್ತಾಯಿದ್ದೆ. ಆಮೇಲೆ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಇವಾಗ ಸ್ನಾನ ಮಾಡ್ಕೊರೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸ್ನಾನ ಮಾಡ್ಕೊಂಡು ನಾವು ಇಲ್ಲಿಂದ ಹೊರಟು ಮೈಲಾರ ಕಡೆ ಹೋಗೋಣ. ನೋಡೋಣ, ನಿಮ್ಗೆ ಹೋಗ್ತಾ ನಾನು ಅಪ್ಡೇಟ್ ಮಾಡ್ತೀನಿ. ಬನ್ನಿ, ಸ್ನಾನ ಮಾಡ್ಕೊಂಬಂದ್ಮೇಲೆ ನಿಮ್ಗೆ ಸಿಗ್ತೀನಿ, ಓಕೆನಾ? ಇವಾಗ ನೋಡಿದ್ರೆ ನಾವು ಆಲ್ರೆಡಿ ಸ್ನಾನ ಮಾಡಿಕೊಂಡು ಅಕ್ಕಗೆ ಬಾಯಿ ಹೇಳ್ಬಿಟ್ಟು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನೋಡಿದ್ರೆ ಗಾಡಿ ಎತ್ಕೊಂಡು ಆಲ್ರೆಡಿ ಹೊರಟಿದ್ದೀವಿ. ಹಿಂಗೆ ಹೋಗಿ ಗೀತಕ್ಕ ಅವ್ರ ಮನೆಗೆ ಮೀನ್ಸ್ ಈ ಅಣ್ಣ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಹೋಗ್ತೀವಿ. ಹಾಯ್ ಹೇಳೋ. ಎತ್ತುಗಳನ್ನ ನೋಡೋಕೆ ಬಂದಿದ್ದೀವಿ. ನಮ್ಮ ಮಾವ ಅವರು, ತಾತ ಅವರೆಲ್ಲರೂ ಇದ್ದಾರೆ. ಹಾಗೆ ಎತ್ತುಗಳನ್ನ ವಿಡಿಯೋ ಮಾಡಿಕೊಂಡು ಇಲ್ಲಿ ದೂರ ನಿಂತ್ಕೊರೋದೇ ಒಳ್ಳೇದು. ಏನು ಮಾಡೋ ಅದು ಗುಮ್ಮ ಥರನೇ ಐತಲ್ಲ, ಅದಕ್ಕೆ ಅದು ಮಸ್ತ್ ಸೈಲೆಂಟ್ ಆಗೈತೆ. ಆ ಕಡೆ ಬರ್ರಿ. ಬೆಸ್ಟ್ ಇದು ಗುಮ್ಮಲಲ್ಲ, ಗುಮ್ಮಿತ್ತಪ್ಪ. ಏನು ಮಾಡಲ್ಲ. ಇವಾಗ ನೋಡಿದ್ರೆ ಇದು ಎಮ್ಮೆ ಕೊಟ್ಟಿಗೆ, ಹಿಂಗೆ ಬಂದರೆ ದನದ ಕೊಟ್ಟಿಗೆ. ಆವಾಗಲೇ ಆಚೆ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅವು ಮತ್ತು ಅವೆರಡು ಮನೆಯದು ಅಂತ ಹೇಳಿದ್ರು. ಇದು 2 ತಿಂಗಳಾಗಿದೆ. ಇದು ನಮ್ಮ ಪುಟಾಣಿ ಫ್ಯಾಮಿಲಿ ಇಲ್ಲಿರೋದು. ಗೀತಕ್ಕ ಮತ್ತು ಇದು ಅವ್ರ ಮಗಳು, ಇದು ಚಂದ್ರಣ್ಣ ಅವ್ರ ಗಂಡ, ಮೀನ್ಸ್ ಗೀತಣ್ಣ ಅವ್ರ ಗಂಡ. ನನಗೆ ಮಾವ ಆಗಬೇಕು. ನಿನ್ನೆಯಿಂದ ನೋಡ್ತಾ ಇದ್ದೀರಾ, ಅವ್ರು ಗೊತ್ತಿರ್ತಾರೆ. ನಮ್ಮ ಪಿಟಾಣಿ ಒಂದು ಕಾಣಿಸ್ತಾ ಇಲ್ಲ, ಎಲ್ಗೋ ಹೋಗೈತದು, ಅಲ್ಲೆಲ್ಲೋ ಇರಬೇಕು. ಇಲ್ಲಿ ನೋಡಿ, ಅಲ್ಲಿಗೋಗ್ಬಿಟ್ಟವನೆ, ಅಲ್ಲೋಗು ಬಾರಿಸ್ತವನೆ ಯಾರಿಗೋ. ಲೇ ಬಾರ್ಲೇ. ನೋಡಿದ್ರೆ ಈ ಬ್ಯಾಗ್ನ ಎತ್ಕೊಂಡು ಹೊರ್ಕೊಂಡು ಹೋಗ್ತಾ ಇರೋಣ. ಇವಾಗ ನೋಡಿದ್ರೆ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ನಾವು ಹೊಟ್ಟಿದ್ದೀವಿ ಮೈಲಾರ ಕಡೆಗೆ. ಇವಾಗ ನೋಡಿದ್ರೆ ಕರೆಕ್ಟಾಗಿ ರಾಣೆಬೆನ್ನೂರು ಬಸ್ ಸ್ಟಾಪ್ ಹತ್ರ ರಾಣೆಬೆನ್ನೂರಿಗೆ ಬಂದಿದ್ದೀವಿ. ಇದೇ ಮೇನ್ ಸಿಟಿ. ಇದು ರಾಣೆಬೆನ್ನೂರು ಮಾರ್ಕೆಟು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫುಲ್ಲು, ಡೆಡ್ ಎಂಡ್ವರೆಗೂ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ರಾಣೆಬೆನ್ನೂರು ಸಂತೆ ಅಲ್ಲಣ್ಣ. ರೋಡಲ್ಲಿ ಎಕ್ಕೊಂಡ್ಕ ಬರ್ತಾರಪ್ಪ. ಇದು ನಾವು ಜಾತ್ರೆಗೆ ಬಂದಾಗ ಇಲ್ಲೆಲ್ಲ ಆಲ್ಟ್ ಹಾಕ್ಬಿಟ್ಟು ನಾವು ಇಲ್ಲಿ ರೇಷನ್ ಎಲ್ಲ ತಗೊಂಬರಕ್ಕೆ ಹೋಗ್ತಾ ಇದ್ವಿ. ಇವಾಗ ಒಂದು ಸ್ವಲ್ಪ ವರ್ಷಗಳಾಗಿದೆ ಇಲ್ಲಿ ಈ ಕಡೆ ಬಂದು. ನೋಡಿದ್ರೆ ಆಲ್ರೆಡಿ ದೇವ್ರಗುಡ್ಡದ ಹತ್ರ ಬಂದಿದ್ದೀವಿ ನಾವು. ಬಿಟ್ಕೊಂಡು ಇದು ಫುಲ್ಲು ಹಬ್ಬು. ಮೇಲೆ ಇರೋದು ದೇವಸ್ಥಾನ, ಎಂಟ್ರೆನ್ಸ್. ಇವಾಗ ನೋಡಿದ್ರೆ ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲೇ ನಿಲ್ಲಿಸ್ಬಿಟ್ಟು ಗಾಡಿನ ಅಲ್ಲಿಂದ ಹೊರಡೋಣ. ಇವಾಗ ನೋಡಿದ್ರೆ ಕರೆಕ್ಟಾಗಿ ನಾವು ಗುಡ್ದೇವಿನ ದೇವಸ್ಥಾನ ಒಳಗಿದ್ದೀವಿ. ಮೀನ್ಸ್ ಮೈಲಾರ ಅವರ ತಮ್ಮ ಇವ್ರದ್ದು ಹಳೆ ಪುರಾಣ
ಪುರಾಣ ಕಥೆಗಳೆಲ್ಲ ಇದೆ. ಇಲ್ಲಿಗೆ ಮೊದಲು ಬಂದುಬಿಟ್ಟೆ ನಾವು ಮೈಲಾರಕ್ಕೆ ಹೋಗಬೇಕು ಅಂದ್ಬಿಟ್ಟು ಅದಕ್ಕೆ ಫಸ್ಟು ಇಲ್ಲಿಗೆ ವಿಸಿಟ್ ಮಾಡಿದ್ದೀನಿ. ಇವಾಗ ನೋಡಿದ್ರೆ ದೇವರು ಇಲ್ಲಿ ಕಾಣಿಸ್ತಾ ಇದ್ದಾರೆ, ಇವರೇ ಮೈಲಾರ ಅವರ ತಮ್ಮ. ಇತಿಹಾಸಗಳು ನೀವು ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಬೋದು. ಪಾದಗಳು ಸ್ಟಾರ್ಟಿಂಗ್ ಹೊಳ್ದಾಗ ಚಿಕ್ಕದಾಗಿರುತ್ತೆ, ಹೋಗ್ತಾ ಹೋಗ್ತಾ ದೊಡ್ಡದಾಗುತ್ತಿದ್ದು. ತಮ್ಮಗಳು ನಾನು ತಮ್ಮ ಇದ್ದಾನೆ, ತಮ್ಮ 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 ಇದನ್ನು ಮಾಡಿದ್ರು ರೆಕಾರ್ಡ್ ಮಾಡ್ಬೇಕು. ರೆಕಾರ್ಡ್ ಬಗ್ಗೆ ಮಾತಾಡ್ಬೇಕು. ಮಾತಾಡೋಕಂದ್ರೆ ಏನು ಸರ ಈಗ ನಮಗೆ ಮಾತಾಡೋಕೆ ಬರೋಂಗಿಲ್ಲ. ಆಮೇಲೆ ನೀವೇನಂದ್ರೆ ಅದ್ರೊಳಗನ ಸ್ವಲ್ಪ ನಿಮ್ಮಲ್ಲೇ ಈ ಗುಡ್ದೈನ ರೆಕಾರ್ಡ್ ನೀವು ಮಾಡಿ ತುಂಬಿಸಿ ಕಳಿಸ್ಬೇಕು. ಕ್ಯಾಶೆಟರ ಮಾಡಿರಿ, ಆಮೇಲೆ ಫೋನ್ಪೇ ಮ್ಯಾಗಾರ ಬಿಡ್ರಿ. ಈಗ ನಿಮ್ಮ ಫೋಟೋ ಬರ್ಬೇಕದ ಬರುತ್ತೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಮಂಗು ಅಂತ ಹೇಳಿ ಸರ್. ನನ್ನ ಹೆಸರು ಗಗನ್ ಅಂತ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ ಇದೆ ಗಗನ್ ಸರ್. ಹ್ಞೂ ಸರ್, ನೀವು ಅದನ್ನು ಮಾಡಿದ್ರಂದ್ರೆ ನಿಮಗೆ ಇಲ್ಲಿ ನಮ್ಮ ಗುಡ್ದೈಯಿಂದ ನಿಮ್ಮ ಮನೆ ದೇವರು ಅಂತೀರಿ. ಮನೆ ದೇವರು ಇದು ಅಣ್ಣ ತಮ್ಮ. ಇದು 12 ತಿಂಗಳು ಉಳಿಬೇಕೈತಿ, ಅದು ವರ್ಷಕ್ಕೊಮ್ಮೆ ಬರೋಕೊನೆಗೆ ಆಕೈತಿ, ಗೊತ್ತಾ? ಇಲ್ಲಿ ಕಾರಣಕ್ಕೆ ಏನಾಯ್ತು, ಮುಕ್ಕೋಟಿ ಚೆಲ್ಲಿತಲೆ ಕಲ್ಯಾಣ ಕಟ್ಟಿತಲೆ ಅಂತ ಅಲ್ಲಿದೇನಾಯ್ತು, ಸೊಪ್ಪಾತಲೆ ಪರಾಕ ಅಂತ ಸಂಪಾದಲೆ ಸಂಪಾದಲೆ ಅಂತ ಆಡಿತ್ತು. ಎಲ್ಲಿ ಮೈಲಾರದಲ್ಲಿ. ಈಗ ನೀವು ಏನು ಮಾಡ್ಬೇಕಂದ್ರೆ 3 ಇದ್ದದ್ದು 4 ಮಾಡ್ಬೇಕು. ಅದಕ್ಕೆ ನೀವು ರೆಕಾರ್ಡರ ಆಡ್ರಿ, ಇಲ್ಲಕ್ಕೆ ನೀವು 4 ಮಂದಿ ಕುಡಿಸಿಂದು ಒಂದು ಪರಮಾತ್ಮಂದು ಗುಡ್ದದಿಂದ ರೆಕಾರ್ಡ್ ಆಡಿ ಬಿಡ್ರಿ. ಅದನ್ನು ಇಂಪ್ರೂವ್ ಹಾಕಿರಿ. ಈಗ ಆನ್ಮೇಲೆ ಅವನು ಎಂತನವನು ಹನುಮಂತ ಅಂತ ಹೇಳಿ ಒಬ್ಬನು ಈಗ ಇದಕ್ಕೆ ಹೋಗ್ಯ ನೋಡು, ಬೆಂಗಳೂರಾಗ ಈಗ ನಮ್ಮಣಿ ಹನುಮ ಅಂತ ಹೇಳಿ, ನಮ್ಮಣಿ ಪೈಕಿ ಅವ ಎಲ್ಲಿ ಗದಗಿನೇ ನಮ್ಮ ಗದಗಿಂತ ಅಲ್ಲಿ ಒಂದು ಹಳ್ಳಿಯ ನಮ್ಮ ಕುರಿ ಕಾಯ್ತಿದ್ದಾನ. ಅವನು ಜಾನಪದ ಗೀತೆ ಆಡ್ಕೊಂತ ಕುರಿ ಆಡ್ಕೊಂತ ಇದ್ದಾನ. 2 ರೆಕಾರ್ಡ್ನಾಗ 4 ರೆಕಾರ್ಡ್ನಾಗ ಎದ್ದು ಬಿಟ್ಟ. ಇದು ನಿಮ್ಮದು ಇಂಪ್ರೂವ್ ಆಗಲಿಪ್ಪ ಗುರುದಯ ಪರಮಾತ್ಮ ಅಂತ ಬೇಡ್ಕೊಂತಾನೆ. ಥ್ಯಾಂಕ್ ಯು. ಓಕೆ ಸರ್, ಇದು ನಿಮ್ಮದು ಪರಮಾತ್ಮ ಕಾಯ್ಕ ಕಾಲದ ನೀನು ಭಗವಂತ ನಿನಗೆ ಶಕ್ತಿ. ಹಾಂ, ಇದು ನೋಡಿದ್ರೆ ಗಂಗಮಾಳಮ್ಮ ಅಂದ್ಬಿಟ್ಟು ಗುಡ್ದಯ್ಯನ ಅವರ ಹೆಂಡತಿ ಆಗ್ಬೇಕು ಗುಡ್ದಯ್ಯನಿಗೆ. ಇದು ಪಲ್ಲಕ್ಕಿ. ಇವಾಗ ನೋಡಿದ್ರೆ ಗುಡ್ದಯ್ಯಂದು ದರ್ಶನ ಮಾಡಿಕೊಂಡು ಅವ್ರ ಹೆಂಡತಿಯಾದ ಗಂಗಮಾಳನು ದರ್ಶನ ಮಾಡಿಕೊಂಡು ಇಲ್ಲಿಂದ ಇವಾಗ ಹೊಡ್ತಾ ಇದ್ದೀವಿ. ಆಲ್ರೆಡಿ ಇದನ್ನ ಸುತ್ತು ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಪುರಾಣ ಕಥೆಗಳೆಲ್ಲ ಇದೆ, ನಿಮಗೆ ಹೋಗ್ತಾ ನಾನು ಹೇಳ್ತೀನಿ. ಅದ್ರ ಬಗ್ಗೆ ನಾನು ಕ್ಲೀನಾಗಿ ಗೊತ್ತಿಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ಏನೂ ಹೇಳಿಲ್ಲ. ತಿಳ್ಕೊಂಡು ಇನ್ನೊಂದು ಟೈಮ್ ಇಲ್ಲಿ ಬಂದಾಗ ನಮ್ಮ ಇದಾಗಿರೋದ್ರಿಂದ ಬಂದಾಗ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ದೇವ್ರ ದರ್ಶನ ಮುಗ್ದಿದೆ, ಇಲ್ಲಿಂದ ಹೋಗೋಣ ಬನ್ನಿ. ಇವಾಗ ಇಲ್ಲಿಂದ ಮೈಲಾರದಿಂದ ಹೊರಟಿದ್ದೀವಿ ನಾವು. ದೇವ್ರ ಗುಡ್ಡದಿಂದ ಮೈಲಾರ ಹೋಗ್ತಾ ಇದ್ದೀವಿ. ದೇವ್ರ ಗುಡ್ಡದಿಂದ ತಮ್ಮಂದ್ರ ಮಧ್ಯೆನೇ ಕನ್ಫ್ಯೂಷನ್.
ನಮ್ಮ ಮನೆ ದೇವರಾದ ಮೈಲಾರ ಬಂದಿದ್ದೀವಿ. ನೋಡಿದ್ರೆ ಇದೆ ಎಂಟ್ರೆನ್ಸು ದೇವಸ್ಥಾನದ್ದು. ಹಿಂಗೆ ಒಳಗೋಗಿ ಒಳಗೋಗೋಣ ಬನ್ನಿ. ಇದೇ ಬಂದ್ಬಿಟ್ಟು ಎಂಟ್ರೆನ್ಸು. ಅಲ್ಲಿ ನೋಡ್ಬೋದು ದೇವರು ಮೈಲಾರ. ಒಳಗಡೆ ಇವಾಗ ವಿಡಿಯೋ ಮಾಡೋಂಗಿಲ್ಲ ಇಲ್ಲಿ. ಅಲ್ಲಾದ್ರೆ ಮಾಡಕ್ ಬಿಟ್ರು, ಇಲ್ಲಿ ಮಾಡಕ್ ಬಿಟ್ಟಿಲ್ಲ, ಅದಕ್ಕೋಸ್ಕರ ಮಾಡಿಲ್ಲ ವಿಡಿಯೋ. ಸರಿ ಬನ್ನಿ, ನಾನು ಆಚೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಮೈಲಾರ ದರ್ಶನ ಆಗಿದೆ. ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು 2 ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಎಲ್ಲ ದೇವರು ಕ್ಲೀನಾಗಿ ದರ್ಶನಗಳಾಗಿದೆ. ಇವಾಗ ದೇವ್ರ ಗುಡ್ಡನೂ ದರ್ಶನ ಆಯಿತು, ಮೈಲಾರನೂ ದರ್ಶನ ಆಯಿತು. ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ಅಣ್ಣ? ರಾಣೆಬೆನ್ನೂರು. ಇಲ್ಲಿಂದ ಇವಾಗ ರಾಣೆಬೆನ್ನೂರು ಹೋಗ್ತಾ ಇದ್ದೀವಿ. ತಿರ್ಗಾ ಹಂಗಿಂದ ಅಣ್ಣ ಅವರು ಮನೆಗೆ ಹೋಗ್ತಾರೆ, ನಾನು ನನ್ನ ಪ್ರಯಾಣ ತಿರ್ಗಾ ಮುಂದುವರಿಸ್ತೀನಿ. ಯಾರ್ದೋ ಮನೆಗೆ ಬಂದು ಊಟ ತಿನ್ಕೊಂಡು, ಯಾರಂತ ಗೊತ್ತಿಲ್ಲ, ಮದುವೆ ಆಗೈತೆ, ಎಂಗೇಜ್ಮೆಂಟು, ಹೋಗಿ ತಿನ್ಕೊಂಡು ಬಂದ್ಬಿಟ್ವಿ. ಇವರು ಗೊತ್ತಿರೋರು, ಆದರೆ ನನಗೆ ಯಾರು ಗೊತ್ತಿಲ್ಲ. ಅಲ್ಲಿ ವಿಡಿಯೋ ಮಾಡಿಲ್ಲ, ಯಾಕಂದರೆ ನನಗೆ ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ. ಇವಾಗ ಇಲ್ಲಿಂದ ಓಡೋಣ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ತುಂಬ ಹೊತ್ತಿನ ಹಿಂದೆ ರೋಡಲ್ಲಿ ಬರ್ತಾ ಇದ್ವಿ. ತುಂಬ ಸುಸ್ತಾಗಿ ಇಲ್ಲಿ ನಾನು ಹಾಸ್ಕೊಂಡಿದ್ದೀನಿ. ನಮ್ಮ ಹುಡುಗ ಟೆಂಟ್ ಹಾಕ್ಬೇಕು ಅಂತಿದ್ದ. ಹೆಂಗೋ ನಾನು ತುಂಬ ಹೊತ್ತಿಂದ ಟೆಂಟು ಹಾಕಿದ್ದಿಲ್ಲ. ಇವಾಗ ಟೆಂಟ್ ಹಾಕ್ಬಿಟ್ಟು ಇಲ್ಲಿಂದ ಮಲಗಿ ಎದ್ದು ಒಂದು ಸ್ವಲ್ಪ ಹೊತ್ತು 4:15 ಹಿಂಗೆ ಮಲಗಿ ಎದ್ದು ಹೋಗೋಣ. 3 ಗಂಟೆ 2 ಅವರಲ್ಲಿ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಹೋಗ್ತೀನಿ. ಇಲ್ಲ ಅಂದರೆ ಇಲ್ಲೇ ಮಲ್ಕೊಂಡು ಇಲ್ಲೇ ಎಲ್ಲಾದ್ರೂ ಟೆಂಟ್ ಹಾಕೊಂಡು ಮಲ್ಕೊತೀನಿ. ಓಕೆ, ಸ್ಪಾಟ್ ಟೆಂಟ್ ಹಾಕೋದು ನಿಮ್ಗೆ ತೋರಿಸ್ತೀನಿ. ನೋಡಿದ್ರೆ ತುಂಬ ಹೊತ್ತು ಇಲ್ಲೇ ಮಲ್ಕೊಂಡಿದ್ವಿ. ಇವಾಗ ನೋಡ್ಬೋದು ನೆರಳು ಅವಾಗಲೇ ಇಲ್ಲಿತ್ತು ಪಕ್ಕದಲ್ಲಿ. ಇವಾಗ ಅಷ್ಟು ದೂರ ಹೋಗೈತೆ. ಹಾಗಾದ್ರೆ 2 ಅವರ್ ನಿದ್ದೆ ಮಾಡಿದ್ದೀವಿ. ಪ್ಯಾಕ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಬ್ಯಾಗ್ನ. ಇವಾಗ ಇಲ್ಲಿಂದ ಹೊರಟು ಅಣ್ಣವರು ರಾಣೆಬೆನ್ನೂರವರೆಗೂ ನನ್ನ ಜೊತೆ ಬರ್ತಾರೆ. ರಾಣೆಬೆನ್ನೂರಿಂದ ಅವರು ಅವ್ರ ಮನೆಗೆ ಹೋಗ್ತಾರೆ. ನಾನು ನೋಡೋಣ, ಯಾವ್ದಾದ್ರು ಲಿಫ್ಟ್ ಸಿಕ್ಕಿದ್ರೆ ಲಿಫ್ಟಲ್ಲಿ ಹೋಗೋಣ. ಇಲ್ಲ ಅಂದರೆ ನೋಡೋಣ, ಏನೋ ಒಂದು ಮಾಡೋಣ. ಒಂದು 6 ಗಂಟೆವರೆಗೂ ಲಿಫ್ಟ್ ಮಾಡೋಣ. 1 ಅವರ್ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋಣ. ಲಾರಿ ಗೀರಿ ಸಿಕ್ಕಿದ್ರೆ ಪೀಸ್ ಇವತ್ತು ನೈಟು ಅಲ್ಲೇ ಮಲ್ಕೊಬೋದು, ಏನು ತೊಂದರೆ ಇಲ್ಲ. ಹೋಗೋಣ ಬನ್ನಿ. ಇವಾಗ ನೋಡಿದ್ರೆ ನಾವು ರಾಣೆಬೆನ್ನೂರು ಬೈಪಾಸಲ್ಲಿ ಇದ್ದೀವಿ. ಮೀನ್ಸ್ ಮೇಲೆ ಹೋದರೆ ಫ್ಲೈಓವರು. ನಾವು ಅಲ್ಲಿ ಇಳ್ಕೊಂಡು ಹಂಗೆ ನಡ್ಕೊಂಡು ಹೋಗೋಣ. ಯಾವುದೋ ಟ್ರಿಪ್ ಸಿಕ್ಕಿದ್ರೆ ಹಂಗೆ ಹೋಗೋಣ. ಅಣ್ಣ ಅವರು ಇಲ್ಲಿಂದ ಹಿಂಗೆ ಹೋಗ್ತಾರೆ. ಬನ್ನಿ ಹೊರಡೋಣ ನಾವು ಕೂಡ. ಇವಾಗ ಅಣ್ಣ ಅವರು ಇಲ್ಲಿಂದ ಹೋಗ್ತಾರೆ. ಟಾಟಾ ಅಣ್ಣ. ನಾವು ಇದೇ ಬೈಪಾಸಲ್ಲಿ ಪುನಃ ಹೈವೇದಲ್ಲಿದ್ದೀವಿ. ಹಿಂಗೆ ನೋಡೋಣ, ಹಿಂಗೆ ಹೋಗೋಣ ಮುಂಬೈ ಕಡೆ. ಹಿಂಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಬರೋಣ. ಇವಾಗ ನೋಡಿದ್ರೆ ಅಣ್ಣ ಅವರು ಬಿಟ್ಬಿಟ್ಟು ಮಾಮ ಅವ್ರು ಬಿಟ್ಬಿಟ್ಟು ಹೊರಟಿದ್ದಾರೆ. ನಾನು ಇವಾಗ ನನ್ನ ಪ್ರಯಾಣ ಮುಂದುವರ್ಸಿದ್ದೀನಿ. ಹಂಗೆ ನಡ್ಕೊಂಡು ಹೋಗೋಣ. ಮತ್ತು ಆಲ್ರೆಡಿ 5:38 ಅವ್ರು ಬಿಟ್ಟು ಹೋದಾಗ. 2 ದಿನ ಅವ್ರ ಮನೇಲೇ ಇದ್ದೆ. ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಡೆಯೋಣ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಸ್ಟೇ ಟ್ಯೂನ್. ಯಾವ ಥರ ಯಾವುದಾದ್ರೂ ಪರವಾಗಿಲ್ಲ, ಅಷ್ಟೇ. ನಾವು ಕ್ರಾಶ್ ಹೋಗ್ತಾವೆ ಇಲ್ಲಿ ಕದ್ರಮುಡಿ ಎಲ್ಲರಿಗೂ ಬಿಟ್ಬಿಡ್ತೀವಿ. ಕಾಮನ್ ಐತಲ್ಲ ಅಲ್ಲಿ ಮಠ, ಎಲ್ಲರಿಗೂ ಬಿಟ್ಬಿಡಿ. ಪರವಾಗಿಲ್ಲ, ಹಿಂದೆ ಕುತ್ಕೋತೀನಿ. ಎಲ್ಲ ಬಂದಿರಿ ನಡ್ಕೊಂಡು. ನಂದು ವರ್ಲ್ಡ್ ರೆಕಾರ್ಡ್ ನಡೀತೈತೆ. ನಡ್ಕೊಂಡು ಲಿಫ್ಟ್ ಕೇಳ್ಕೊಂಡು ಪ್ರಯಾಣ ಬಿಡಿಸೋದು. ಬೆಂಗಳೂರಿಂದ ಇವಾಗ ನಡ್ಕೊಂಡು ಲಿಫ್ಟ್ ಕೇಳ್ಕೊಂಡು ಬರ್ತಾ ಇದ್ದೀನಿ. ರಾಣೆಬೆನ್ನೂರಲ್ಲಿ 2 ದಿನ ಸ್ಟೇ ಆಗಿದೆ. ಮೈಲಾರ ದೇವ್ರಗುಡ್ಡ ಮುಗಿಸ್ಕೊಂಡು ಇವಾಗ ಈ ಕಡೆ ಹಿಂಗೆ ಇವಾಗ ಎಲ್ಲರಿಗೂ ಹೋಗ್ತೀವಣ್ಣ ನಾವು. ಎಲ್ಲಿಗೆ ಹೋಗ್ತೀವಿ? ನಾನು ಬರ್ತೀಯಾ? ಇವಾಗ ನಮ್ಮ ಪೆಟ್ರೋಲ್ ಬಂಕಲ್ಲೆಲ್ಲರೂ ಟೆಂಟ್ ಹಾಕಿದ್ದು ನಿದ್ದೆ ಮಾಡ್ಬೋದು. ಯಾವುದಿಲ್ಲ ಅಲ್ಲ.
ಸ್ವಲ್ಪ ದೂರ ಡ್ರಾಪ್ ಕೊಟ್ಬಿಟ್ಟು ಇವರು ಹೊರಟಿದ್ದಾರೆ. ಇಲ್ಲೆಲ್ಲ ನಾವು ಓಡೋಣ ಹಾವೇರಿ ಕಡೆ. ಇವಾಗ ಹಿಂಗೆ ಹೋದ್ರೆ ಹಾವೇರಿಗೆ ಹೋಗ್ಬೋದು ಹೈವೇದಲ್ಲಿ. ಇನ್ನೊಂದು ಲಿಫ್ಟ್ ಯಾವ್ದಾದ್ರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಪೆಟ್ರೋಲ್ ಬಂಕ್ವರೆಗೂ ಇವತ್ತು ಹೋದ್ರೆ ಸಾಕು. ಫಸ್ಟ್ ಲಿಫ್ಟ್ ಅಂತೂ ಸಿಕ್ಬಿಡ್ತು. ನೋಡೋಣ ಬನ್ನಿ. ರೋಡಲ್ಲಿ ಲಿಫ್ಟ್ ಸಿಗೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಯಾವುದೇ ರೀತಿ ಲಿಫ್ಟ್ ಸಿಕ್ಕಿಲ್ಲ. ಇಲ್ಲೋ ಸಿಕ್ತು ಒಂದು, ಅದಾದ್ಮೇಲೆ ಸಿಕ್ಕಿಲ್ಲ. ಇಲ್ಲಿ ನಿಲ್ಸೋಕು ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ 6 ಗಂಟೆ ಆಗಕ್ಕೆ ಬಂದೈತೆ. ನೋಡೋಣ ಏನೇನಾಗುತ್ತೆ ಅಂದ್ಬಿಟ್ಟು. ಯಾಕಂದ್ರೆ ಇದು ಅಪ್ಪು ಬೇರೆ, ಇಲ್ಲಿ ಯಾವ ಲಾರಿನೂ ಹೋಗಲ್ಲ. ನೋಡ್ಬೇಕು ಏನಾಗುತ್ತೆ ಅಂದ್ಬಿಟ್ಟು. ಹಾವೇರಿ ಕಡೆಗೆ ಈ ಕಡೆನೇ ಹೋಗ್ಬೇಕು. ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ ಗೈಸ್. ಸಿಕ್ಕಿರೋಂಗಿದೆ, ಕೇಳೋಣ ಬನ್ನಿ. ಹೋಗ್ತಾ ಇದ್ದೀರಣ್ಣ? ನಾನು ಹಾವೇರಿವರೆಗೂ ಹೋಗ್ತಾ ಇದ್ದೀನಣ್ಣ. ಹಾ, ನಂದು ವಾಕ್ ಇನ್ ಲಿಫ್ಟ್ ವರ್ಲ್ಡ್ ರೆಕಾರ್ಡ್ ನಡೀತಾ ಇದೆ. ಅಂದ್ರೆ ನಡ್ಕೊಂಡು ಲಿಫ್ಟ್ ಕೇಳ್ಕೊಂಡು ಇಡೀ ಭಾರತ ಸುತ್ತಾ ಇದ್ದೀನಿ. ಇವಾಗ ಅದಕ್ಕೆ ನೀವು ಏನಾದ್ರು ಹೆಲ್ಪ್ ಮಾಡಕ್ಕಾದ್ರೆ. ಇವಾಗ ನನಗೆ ನೋಡಿದ್ರೆ ಹಾವೇರಿವರೆಗೂ ಒಂದು ಲಿಫ್ಟ್ ಸಿಕ್ಕಿದೆ. ಅಣ್ಣ ನಿಮ್ಮ ಹೆಸರಣ್ಣ? ಅಣ್ಣ ಶಂಭುಲಿಂಗ ಅಣ್ಣ ಅಂದ್ಬಿಟ್ಟು ಇವ್ರ ಹೆಸರು. ಸಾರು ತುಂಬಾ ಟ್ಯಾಂಕ್ಸ್ ಅಣ್ಣ ಕೊಡ್ತಾ ಇರೋದು ಲಿಫ್ಟು. ಬನ್ನಿ ಇಲ್ಲಿಂದ ಹೋಗೋಣ. ಇವಾಗ ನೋಡಿದ್ರೆ ನಮ್ಗೆ ಇಲ್ಲಿಂದ ಹಾವೇರಿವರೆಗೂ ಸಿಕ್ಕಿದೆ. ಇಲ್ಲಿಂದ 30 ಕಿಲೋಮೀಟ್ರು. ನಾವು 30 ಕಿಲೋಮೀಟ್ರ್ ಹೋದ್ಮೇಲೆ ನಿಮ್ಗೆ ಕಂಟಿನ್ಯೂ ಮಾಡ್ತೀವಿ. ಇದು ಬಂದ್ಬಿಟ್ಟು ಕೋಟೆ ಆಂಜನೇಯ ಅಂತ. ಇವಾಗ ಸಾರ್ ನೋಡಿದ್ರೆ ನಮ್ಮ ಮೋಟೆ ಮೆಂಡೂರು ಕರ್ಕೊಂಬಂದಿದ್ದಾರೆ. ನೀರು ಬಾಟ್ಲಿ ಇಸ್ಕೊಟ್ಟಿದ್ದಾರೆ. ಹಂಗೆ ಏನಾದ್ರು ತಿನ್ಬಿಟ್ಟು ಇಲ್ಲಿಂದ ಹೊರಡೋಣ. ಇವಾಗ ಇದೇ ಹೋಟೆಲ್ಲಿ ತಿನ್ಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಅವರು ಇವಾಗ ನೋಡಿದ್ರೆ ಇದೇ ಪೆಟ್ರೋಲ್ ಬಂಕ್ ಹೋಗ್ತಾ ಇರೋದು. ಆ ಪೆಟ್ರೋಲ್ ಬಂಕಲ್ಲಿ ಹೋಗಿ ಕೇಳೋಣ ಸ್ಟೇ ಆಗಕ್ಕೆ ಏನಾದರೂ ನಮಗೆ ಚಾನ್ಸ್ ಕೊಡ್ತಾರಾ ಅಂದ್ಬಿಟ್ಟು. ಅಲ್ಲಿ ಕೇಳ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಇವಾಗ ನಾನು ಇಲ್ಲವರೆಗೂ ಡ್ರಾಪ್ ಮಾಡಿ ಆ ಕಡೆಯಿಂದ ಈ ಕಡೆ ರೋಡ್ ಕ್ರಾಸ್ ಮಾಡಿಬಿಟ್ಟು ಇವಾಗ ಇಲ್ಲೇ ಟೆಂಟ್ ಆಗ್ತಾ ಇರೋದು ನಾವು. ಸಾರು ನೈಟ್ ಬಂದ್ಬಿಟ್ಟು ನಾನು ಊಟ ಕೊಡ್ತೀನಿ ಅಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿಂಗೆ ಹೆಲ್ಪ್ ಮಾಡ್ತಾ ಇರಿ. ಮನೆಯಲ್ಲಿ ನೋಡಿದ್ರೆ ಇವಾಗ ಟೆಂಟ್ ಹಾಕಿ ಮುಗಿಸಿದ್ದೀವಿ, ನೋಡ್ಬೋದು. ಹಾಗೆ ಈ ಕಡೆ ಹೋದರೆ ಪೆಟ್ರೋಲ್ ಬಂಕು. ಹಿಂಗೆ ಹಿಂದೆ ಒಳಗೆ ಹಾಕೊಂಡಿರೋದು. ಇಲ್ಲಿ ಚಾರ್ಜಿಂಗ್ ಎಲ್ಲ ಹಾಕೋಬೋದು. ಇವಾಗ ಹೋಗಿ ಚಾರ್ಜಿಂಗ್ ಹಾಕ್ಕೊಂಡು ಬ್ಯಾಗೆಲ್ಲ ಒಳಗಿರಲಿ. ಹಾರ್ಕೊಂಡೆಲ್ಲ ಹೋಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ವೆಯ್ಟ್ ಜಾಸ್ತಿ ಇದೆ. ನೋಡ್ಬೋದು ಎಷ್ಟು ಬೇಯುತ್ತಿದ್ದೀನಿ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಸೆಕೆ ಇದೆ. ಇಲ್ಲಾಂದರೆ ಮೇಲೆ ಇನ್ನೊಂದು ಬರುತ್ತಲ್ಲ ಅದನ್ನೂ ಹಾಕ್ತಿದ್ದೆ. ಅದು ಹಾಕಿದ್ರೆ ಆಮೇಲೆ ಮಲಗ ಕೂಡ ಆಗಲ್ಲ. ಅದಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟಿದ್ದೀನಿ. ನೋಡೋಣ, ಹೋಗಿ ಚಾರ್ಜ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಎಲ್ಲ ಮುಗಿಸಿ ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೋಗೋಕ್ಕೆ ಟ್ರೈ ಮಾಡೋಣ. ಓಕೆ ಸ್ಕ್ವಾಡ್, ಬಾಯ್. ಇವಾಗ ಟೆಂಟ್ ಹಾಕಿರೋದು ಬಂದು ಹಾವೇರಿಯಲ್ಲಿ. ನೋಡಿದ್ರೆ ಆವಾಗಲೇ ಡ್ರಾಪ್ ಮಾಡಿದಾರಲ್ಲ ಆ ಸಾರು ಮತ್ತು ಅವ್ರ ಫ್ರೆಂಡ್ ಬಂದಿದ್ದಾರೆ. ಸರ್ ನಿಮ್ಮ ಹೆಸರು? ಸರ್ ಅಶೋಕ್. ಸಾರ್ ಬಂದ್ಬಿಟ್ಟು ಅಶೋಕ್ ಅಂದ್ಬಿಟ್ಟು. ಇವಾಗ ಆವಾಗಲೇ ಆ ಸಾರ್ ಹೆಸರು ಹೇಳಿದ್ದೀನಿ, ಸನ್ಮುಖ್ ಸರ್ ಅಂದ್ಬಿಟ್ಟು. ಇವಾಗ ಊಟ ತಂದು ಕೊಟ್ಟಿದ್ದಾರೆ ನನಗೆ, ಊಟ ಮತ್ತು ನೀರು ಬಾಟ್ಲು. ತುಂಬ ಥ್ಯಾಂಕ್ಸ್ ಸರ್. ಈ ಥರನೇ ಹೆಲ್ಪ್ ಮಾಡ್ತಾ ಇರಿ ಸರ್ ಎಲ್ಲರಿಗೂ. ನಿಮ್ಮಿಂದ ತುಂಬ ಸಹಾಯ ಆಯ್ತು ನನಗೆ. ಆವಾಗಲೇ ಡ್ರಾಪ್ ಮಾಡಿದ್ರು ಮತ್ತು ಇವಾಗ ಊಟನೂ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನೋಡಿದ್ರೆ ನಾನು ಊಟ ತಿಂದು ಮುಗಿಸ್ದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬೆಳಿಗ್ಗೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.